ಹಾಯ್ ಸ್ನೇಹಿತರೆ, ಭಾಳ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ. ಇವತ್ತು ಸರ್ವೋದಯ ಸ್ಕೂಲಲ್ಲಿ ವಿಜ್ಞಾನೋತ್ಸವ ಅಂತ ಒಂದು ಎಕ್ಸಿಬಿಷನ್ ಮಾಡ್ತಾಯಿದ್ರು. ಅದಕ್ಕೆ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ. ನಮ್ಮ ಮಿಸ್ಸಸ್ಸು ಕರೆದೆ. ನಮ್ಮ ಮಿಸ್ಸಸ್ಸು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ಬರೋಕ್ಕಾಗಲಿಲ್ಲ. ಅವ್ರನ್ನ ಶೋರೂಮಿಗೆ ಡ್ರಾಪ್ ಮಾಡಬೇಕಾಗಿತ್ತು. ಶೋರೂಮಿಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೊರಟೆ. ಅವರು ಸ್ವಲ್ಪ ಗಾಡಿ ಡೆಲಿವರಿ ಇದ್ದಾವೆ, ಬರೋಕ್ಕಾಗಲ್ಲ ಅಂತ ಹೇಳಿದರು. ಹಾಗಾಗಿ ನಾನೇ ಅವ್ರನ್ನ ಶೋರೂಮ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಸರ್ವೋದಯ ಸ್ಕೂಲ್ ಹತ್ರ ಹೊರಟೆ ಸ್ನೇಹಿತರೆ. ಸರ್ವೋದಯ ಸ್ಕೂಲ್ ಹತ್ರ ಬಂದೆ. ಇದೇ ಸ್ಕೂಲಲ್ಲೇ ನನ್ನ ಮಗಳು ನನ್ನ ಮಗ ಇದೇ ಸ್ಕೂಲಲ್ಲೇ ಓದ್ತಾ ಇದ್ದಾರೆ. ಹಾಗಾಗಿ ನನ್ನ ಮಗನೂ ಕೂಡ ಒಂದು ಮಾಡೆಲ್ ಮಾಡಿದ್ದ, ಆಮೇಲೆ ನನ್ನ ಮಗಳೂ ಕೂಡ ಒಂದು ಮಾಡೆಲ್ ಮಾಡಿದರು. ಹಾಗಾಗಿ ಸ್ಕೂಲ್ ಹತ್ರ ಬಂದೆ ಸ್ನೇಹಿತರೆ. ಸ್ಕೂಲ್ ಹತ್ರ ಬಂದೆ, ಜನ ಅಂತೂ ಸಿಕ್ಕಾಪಟ್ಟೆ ಪೇರೆಂಟ್ಸ್ ಬಂದಿದ್ದರು. ನಾನು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಅಲ್ಲಿ ಎಂಟ್ರೆನ್ಸಲ್ಲಿ ಬ್ಲಡ್ಡು ಡೊನೇಟ್ ಬೇರೆ ಮಾಡ್ತಾಯಿದ್ರು. ನಾನು ಅದನ್ನು ಬ್ಲಡ್ ಡೊನೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಅಲ್ಲೇ ರೀಸೆಂಟಾಗಲ್ಲೇ ಒಂದ್ಸಲಿ ಬ್ಲಡ್ ಕೊಟ್ಟಿದ್ದೆ, ಹಾಗಾಗಿ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಪ್ರೀ KG ಮಕ್ಕಳು ಅಂತೂ ಸುಮಾರು ಮಾಡೆಲ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದರು ಸ್ನೇಹಿತರೆ. ನೋಡೋಕ್ಕಂತೂ ತುಂಬಾ ಖುಷಿ ಆಯ್ತಿತ್ತು. ಮಕ್ಳುಗಳ ಖುಷಿನೇ ಒಂಥರ, ನೋಡೋಕ್ಕೆ ಒಂಥರ ಚೆಂದ. ಒಬ್ಬೊಬ್ಬರು ಒಂದೊಂದು ಥರ ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಬಂದಿದ್ರು. ಒಬ್ಬರು ತಾಜ್ ಮಹಲೇ ಮಾಡಿದರು ಸ್ನೇಹಿತರೆ. ತಾಜ್ ಮಹಲ್ ನೋಡಬೇಕು ಅಂತ ಅಂದರೆ ಸರ್ವೋದಯ ಸ್ಕೂಲಿಗೆ ಬಂದ್ರೇ ಸಾಕು, ತಾಜ್ ಮಹಲ್ ನೋಡ್ಬೋದು, ಅಷ್ಟು ಸಖತ್ತಾಗಿ ಮಾಡಿದರು. ಪ್ರಾಜೆಕ್ಟ್ಗಳಂತೂ ಒಬ್ಬೊಬ್ಬರು ಮೀರಿಸೋ ಥರ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಬಂದಿದ್ರು. ನನಗಂತೂ ನೋಡಿ ತುಂಬ ಖುಷಿಯಾಗೋಯಿತು. ಯಾಕೆಂದರೆ ಮಕ್ಕಳು ಅವ್ರ ಕ್ರಿಯೇಟಿವಿಟಿ ಎಷ್ಟು చిన్ను తౌష్ణవ్ వైలు వేగా
ಸ್ನೇಹಿತರೆ, ಪ್ರತಿಯೊಂದು ಮಕ್ಕಳು ಅವ್ರವ್ರು ಮಾಡ್ಕೊಂಡು ಬಂದಿದ್ದ ಪ್ರಾಜೆಕ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸಖತ್ತಾಗಿತ್ತು. ಒಬ್ಬೊಬ್ಬರು ಒಂದೊಂದು ಥರ ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಬಂದಿದ್ರು. ಮಕ್ಕಳು ಕ್ರಿಯೇಟಿವಿಟಿಗಂತೂ ಒಂದು ಸಲ ನೋಡಿಲೇಬೇಕು ಫ್ರೆಂಡ್ಸ್. ಸೈಂಟಿಸ್ಟು ಒಬ್ಬ ನೋಡಿದೆ, ಅವರು ಬಂದು ಮಕ್ಕಳು ಮಾಡಿರೋ ಪ್ರಾಜೆಕ್ಟ್ಗಳ್ನ ಕೇಳ್ತಾಯಿದ್ರು. ಅದು ಪಕ್ಕದ ಕ್ಲಾಸಲ್ಲೇ ನನ್ನ ಮಗನೂ ಇದ್ದ ಸ್ನೇಹಿತರೆ. ಅವನು ಒಂದು ಪ್ರಾಜೆಕ್ಟ್ ಮಾಡ್ಕೊಂಬಂದಿದ್ದ, ಅಸೆಂಡಿಂಗು ಡಿಸೆಂಡಿಂಗ್ ಅಂತ. ಆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದೆ. ಪಕ್ಕದಲ್ಲಿ ಸ್ಟೂಡೆಂಟು ಕೇಳ್ತಾಯಿದ್ರು. ಅವ್ನು ನಾನು ವೀಡಿಯೋ ಮಾಡ್ತೀನಿ ನೋಡ್ಬಿಟ್ಟು ಸ್ವಲ್ಪ ನಾಚಿಕೊಂಡು ಕೂತ್ಕೊಂಡಿದ್ದ. ಇರಲಿ ಬಿಡು ಅಂತ ಅಂದ್ಬಿಟ್ಟು ಅವರು ಕ್ಲಾಸ್ ರೂಮಲ್ಲೂ ಮಾಡಿದಂಥ ವೀಡಿಯೋಗಳ್ನ ಎಲ್ಲ ಮಾಡೆಲ್ಗಳ್ನ ನೋಡ್ಕೊಂಡು ಓದಿಸ್ಕೊಂಡ್ರೆ. ಸೈಂಟಿಸ್ಟೂ ಅದೇ ಕ್ಲಾಸಲ್ಲೇ ಇದ್ದರು. ನೋಡ್ಬಿಟ್ಟು ತುಂಬ ಖುಷಿಯಾಯಿತು. ಮಕ್ಕಳು ಅಂತೂ ತುಂಬಾ ಕ್ರಿಯೇಟಿವಿಟಿಯಾಗಿದ್ದಾರೆ. ಮಕ್ಕಳು ಯಾವುದೇ ಒಂದು ಇದು ಮಾಡಿರೂ ಅವರಿಗೆ ಮಕ್ಕಳಿಗೆ ತಂದೆ ತಾಯಿಗಳು ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಲೇಬೇಕು. ಯಾಕೆಂದರೆ ಮಕ್ಕಳು ಮನಸ್ಸೇ ಒಂಥರ ಚಂದ ಸ್ನೇಹಿತರೆ. ಅಲ್ಲಿಂದ ಮುಂದೆ ಹೊರಟೆ ಸ್ನೇಹಿತರೆ. ಒಬ್ಬರು ಸ್ಮಾರ್ಟ್ ಸಿಟಿ ಅಂತ ಮಾಡಿದರು. ಅದನ್ನು ತುಂಬ ಸಖತ್ತಾಗಿ ಮಾಡಿದರು ಮಾಡೆಲ್ನ, ಸ್ಮಾರ್ಟ್ ಸಿಟಿ. ಅದ್ರ ಬಗ್ಗೆನೂ ಎಲ್ಲ ಹುಡುಗರು ಕರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಪೇರೆಂಟ್ಸ್ಗಳ್ನೆಲ್ಲ ಕರೆದು. ನನಗೆ ತುಂಬ ಖುಷಿಯಾಯಿತು. ಅಲ್ಲಿಂದ ನೆಕ್ಸ್ಟು 9th 10th ಹುಡುಗರು ಇರೋ ಕ್ಲಾಸ್ ರೂಮಿಗೆ ಹೋಗಿದ್ದೆ. ಅಲ್ಲಿ ಪ್ರಾಜೆಕ್ಟ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾನು ಅದನ್ನು ನೋಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರು ಪ್ರಾಜೆಕ್ಟ್ ಮಾಡಿದರು, ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಲ್ಲಿಂದ ಸ್ನೇಹಿತರೆ ಹುಡುಗರು ಮಕ್ಕಳು ಸ್ವಲ್ಪ ರೋಬೋಟಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಲ್ಲೂ ಪ್ರತಿಯೊಂದು ರೋಬೋಟಿಕ್ಕು ಎಲ್ಲ ಥರ ರೋಬೋಟಿಕ್ಕು ಇತ್ತು. ಅದ್ರ ಬಗ್ಗೆ ಎಲ್ಲ ಮಕ್ಕಳು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸ್ನೇಹಿತರೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ಸೀದಾ ಹೊರಗಡೆ ಬಂದ್ಬಿಟ್ಟೆ. ಹೊರಗಡೆ
ಪ್ರಾಜೆಕ್ಟ್ಗಳನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ ಸ್ನೇಹಿತರೆ. ಹೊರಗಡೆ ಹುಡುಗರು ಮಕ್ಕಳು ಎಲ್ಲ ತುಂಬ ಆಟ ಆಡ್ತಾಯಿದ್ರು, ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅಲ್ಲಿಂದ ಪ್ಲಾನಿಟೋರಿಯಮ್ ಬೇರೆ ಎಕ್ಸಿಬಿಷನ್ ಇತ್ತು, ಪ್ಲಾನಿಟೋರಿಯಮ್ ನೋಡೋಣ ಅಂತ ಅಂದ್ಬಿಟ್ಟು ಹೊರಟೆ ಸ್ನೇಹಿತರೆ. ಅಲ್ಲೇ ನಾನೊಂದು 2 ಟೈಮ್ಸ್ ನೋಡಿದ್ದೀನಿ, ದುಡ್ಡು ಕೊಟ್ಬಿಟ್ಟು ನೋಡಿದ್ದೀನಿ. ಬಟ್ ಆದರೆ ಇಲ್ಲಿ ಸ್ಕೂಲಲ್ಲಿ ಫ್ರೀಯಾಗಿ ಪೇರೆಂಟ್ಸು ಮಕ್ಕಳಿಗೋಸ್ಕರ ಮಾಡಿದ್ದಾರೆ, ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೊರಟೆ ಸ್ನೇಹಿತರೆ. ಪ್ಲಾನಿಟೋರಿಯಮ್ ಹತ್ರ ಜನ ಅಂತೂ ತುಂಬಾ ಜನ ಇದ್ದರು, ಹಾಗಾಗಿ ಅಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ ಸ್ನೇಹಿತರೆ. ಒಳಗಡೆ ಅಂತೂ ತುಂಬಾ ಚೆನ್ನಾಗೇ ಇತ್ತು, ಅಂದರೆ ವಸ್ತು ಅಂತ ಏನು ಅನ್ನಿಸ್ಲಿಲ್ಲ. ಅಲ್ಲೇ ಒಂದು 2 ಟೈಮ್ಸ್ ನೋಡಿದ್ನಲ್ಲ, ಹಾಗಾಗಿ ನೋಡ್ಕೊಂಡು ಬಂದೆ ಸ್ನೇಹಿತರೆ. ಅಲ್ಲಿಂದ ಅಷ್ಟೇ ಮುಗೀತು.
ಫಸ್ಟ್ ಟೈಮು ನಾನು ಹೋದಾಗ ಅದೇ ಥರ ಸೇಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿತ್ತು. ಮುಂದೆನೇ ನಮ್ಮ ವೀಡಿಯೋಗಳು ಬರುತ್ತಲ್ಲ, ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದೆ ಸ್ನೇಹಿತರೆ. ಪ್ಲಾನೆಟೋರಿಯಂ ಮುಗಿಸ್ಕೊಂಡು ನೋಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ಅಲ್ಲಿಂದ ಸ್ವಲ್ಪ ಶೋರೂಮ್ಗೆ ಹೋಗ್ಬೇಕಾಯಿತು. ಶೋರೂಮಲ್ಲಿ ಒಂದು ಸ್ವಲ್ಪ ನಮ್ಮ ಮಿಸ್ಸಸ್ ಹತ್ರ ಏನೋ ಕೇಳಬೇಕಾಯಿತು. ಅಲ್ಲಿಗೆ ಹೊರಟೆ ಸ್ನೇಹಿತರೆ. ಅಲ್ಲಿಂದ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್, ಥ್ಯಾಂಕ್ಸ್.